ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಪಹಲ್ಗಾಮ್ ದಾಳಿ ಬಳಿಕ ಕಣಿವೆ ನಾಡಲ್ಲಿ ಹೈ ಅಲರ್ಟ್. ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರ ಒದಗಿಸುವವರು ತಪ್ಪಿಸಿಕೊಳ್ಳುವುದಕ್ಕೆ ನೆರವಾಗುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಹಿರಿಯ ಅಧಿಕಾರಿಗಳಿಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೂಚನೆ. ಅಪ್ರಚೋದಿತ ಗುಂಡಿನ ದಾಳಿ ನಿಲ್ಲುತ್ತಾ ಇಲ್ಲ. ತಡರಾತ್ರಿ ಹಲವು ಸುತ್ತಿನ ಗುಂಡಿನ ದಾಳಿ. ಕುಪ್ವಾರ, ಅಖನೂರ್, ಉರಿ ಭಾಗಗಳಲ್ಲಿ ನಿಯಮ ಉಲ್ಲಂಘನೆ. ಭಾರತೀಯ ಸೇನೆಯಿಂದಲೂ ಪ್ರತ್ಯುತ್ತರ. ಪಾಕ್ ಜೊತೆಗಿನ ಸಿಂಧೂ ನದಿ ನೀರು ಒಪ್ಪಂದ ರದ್ದು. ಭಾಕ್ರಾ ಡ್ಯಾಂನಿಂದ ಹರಿಯಾಣಕ್ಕೆ ನೀರು ಹರಿಸುವಂತೆ ಸಿಎಂ ಮನವಿ. ಪಂಜಾಬ್ ಮುಖ್ಯಮಂತ್ರಿಯಿಂದ ಇಲ್ಲ ಯಾವುದೇ ಸ್ಪಂದನೆ. ಪಾಕಿಸ್ತಾನಕ್ಕೂ ತನ್ನ ವಾಯು ಪ್ರದೇಶ ಬಂದ್ ಮಾಡಿದ ಭಾರತದ ವಾಯು ನೆಲೆಯಲ್ಲಿ ಪಾಕ್ ವಿಮಾನಗಳ ಹಾರಾಟ ರದ್ದು. ಪ್ರತಿ ವಾರ ಭಾರತಕ್ಕೆ 77 ಕೋಟಿ ಲಾಸ್. ಅತ್ತ ಪಾಕಿಸ್ತಾನದಲ್ಲೂ ವಿಮಾನ ಪ್ರಯಾಣ ಇನ್ನಷ್ಟು ತುಟ್ಟಿ. ಸುದ್ದಿವಾಹಿನಿ ಯೂಟ್ಯೂಬ್ ಚಾನೆಲ್ಗಳ ಬ್ಯಾನ್ನ ಬಳಿಕ ಮತ್ತೊಂದು ಶಾಕ್. ಪಾಕಿಸ್ತಾನ ಸೇನೆಯ ಎಕ್ಸ್, ಇನ್ಸ್ಟಾಗ್ರಾಮ್ ಖಾತೆಗಳು ಭಾರತದಲ್ಲಿ ಬಂದ್. ಸುಳ್ಳು ಸುದ್ದಿ ಹರಡ್ತಾ ಇದ್ದ ಅಕೌಂಟ್ಗಳ ಮೇಲೆ ಕ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.